ಸೊ ಈ ರೀತಿ ನಿಮ್ಮ ಜರ್ನಿ ಶುರು ಆಯಿತು. ಸರ್ ನಾವು ತಿಳ್ಕೊಳ್ಬೋದಾ ನಿಮ್ಮ ಮೊದಲ ಪೇಮೆಂಟ್ ಎಷ್ಟಾಗಿತ್ತು ಸಿನಿಮಾಗೆ ಅಂತ? ನಿಜ ಹೇಳಬೇಕು ಅಂದರೆ ತ್ರಿಶೂಲಾಗಿ ನನಗೆ ಪೇಮೆಂಟ್ ಆಗಿಲ್ಲ. ನನಗೆ ಕನ್ವೀನಿಯನ್ಸ್ ಚಾರ್ಜ್ ಮಾತ್ರ ಬೆಂಗಳೂರಿಂದ ಮೈಸೂರಲ್ಲಿ 1 ತಿಂಗಳಿದ್ದೆ ಲಾಸ್ ಆಫ್ ಪೇ ಮಾಡಿಕೊಂಡು ₹250 ಕೊಟ್ಟಿದ್ದರು. ಅದಕ್ಕೆ 250ಕ್ಕೆ ಮುಂಚೆ ನಾವೇ ₹2,000 ರೂಮ್ಗೆಲ್ಲ ಖರ್ಚು ಮಾಡಿದ್ವಿ. ಸೊ ತ್ರಿಶೂಲಾಗಿ ಏನೂ ಆಗಿಲ್ಲ ನನಗೆ. ಫಸ್ಟು ಪೇಮೆಂಟ್ ನಾನು ರಿಸೀವ್ ಮಾಡಿದ್ದು ಕೂಗು ಸಿನಿಮಾಗೆ. ಶಂಕರ್ ನಾಗ್ ಪ್ರೊಡ್ಯೂಸರು ಇದೇ ದೇವಗಿರಿ ದೇವಸ್ಥಾನದಲ್ಲಿ ₹1,000 ಚೆಕ್ ಕೊಟ್ಟರು ಶಂಕರ್. ದ್ಯಾಟ್ ವಾಸ್ ಮೈ ಫಸ್ಟ್ ನಾಮಿನೇಷನ್. ಎಂಥ ಮೆಮೊರಿ ಕೂಡ ಅಲ್ಲ ಸರ್. ಸೊ ಅಲ್ಲಿವರೆಗೂ ಕೂಡ ನೀವು ವಿತೌಟ್ ಪೇಮೆಂಟ್ ಸ್ಟ್ರಗಲ್ ಮಾಡಿದ್ದೀರಾ. ಅಂತ ಒಳ್ಳೆ ಕೆಲಸನ ಬಿಟ್ಟು ಬಂದು ಸ್ಟ್ರಗಲ್ ಮಾಡಿದ್ದೀರಾ ಅಂದರೆ ಮನುಷ್ಯ ರಿಸ್ಕ್ ತೊಗೊಂಡ್ರೆ ಬಿಟ್ಟಿರಲಿಲ್ಲ. ಅಲ್ಲಿವರೆಗೂ ಅಲ್ಲ, ಎಲ್ಲಿವರೆಗೂ ನಾನು ಫುಲ್ ಬ್ಯುಸಿ ಆಗೋವರೆಗೂ ಬಿಟ್ಟಿಲ್ಲ. ನಾನು ಕೆಲಸ ಲಾಸ್ ಆಫ್ ಪೇ ಆಗ್ತಿತ್ತು, ಹಂಗೆ ಅಡ್ಜಸ್ಟ್ ಮಾಡಿಕೊಂಡು ಶೂಟಿಂಗ್ಗಳು ಮಾಡ್ತಾಯಿದ್ದೆ, ಎಲ್ಲ ಮಾಡ್ತಾಯಿದ್ದೆ. ಒನ್ ಸ್ಟೇಜ್ ಆಫ್ ಪಾಯಿಂಟು ಅಲ್ಲಿ ಫ್ಯಾಕ್ಟ್ರಿಯಲ್ಲಿ ಪ್ರಾಬ್ಲಮ್ ಆಯಿತು. ಇಷ್ಟೊಂದು ಲಾಸ್ ಆಫ್ ಪೇ ಆದರೆ ಕೆಲಸದಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ, ತೆಗೆದಾಕಬೇಕು ಅಂಥೇಳಿ ನಮ್ಮ ಜನರಲ್ ಮ್ಯಾನೇಜರ್ ಕರೆದ್ರು. ಅವ್ರು ಕರೆದಿದ್ದು ಯಾಕೆ ಅಂತ ಹೇಳಿದ್ರೆ ಅವ್ರಿಗೂ ಒಂದು ಸಾಫ್ಟ್ ಕಾರ್ನರ್ ಯಾಕಿತ್ತು ಅಂತ ಹೇಳಿದ್ರೆ, ನಾನು ಹಿಂದೆ 2-3 ವರ್ಷ ನಾಟಕ ಡೈರೆಕ್ಟ್ ಮಾಡಿ ನಮ್ಮ ಫ್ಯಾಕ್ಟ್ರಿಗೆ ಸ್ಟೇಟ್ ಲೆವೆಲ್ ಬೆಸ್ಟ್ ಅವಾರ್ಡ್ಗೆಲ್ಲ ತಂದು ಕೊಟ್ಟಿದ್ದೆ. ಸೊ ಹಂಗಾಗಿ ಇದು ಯಾರು ಸಾಫ್ಟ್ ಕಾರ್ನರ್ ಫಾರ್ ಮಿ ಈಸ್ ಅ ನಾಟ್ ಒಪಿನಿಯನ್ ಇರಲಿಲ್ಲ ಅವ್ರಿಗೆ. ಅದಕ್ಕೆ ಜನರಲ್ ಮ್ಯಾನೇಜರ್ ಕರೆದು ಇದು ಕಷ್ಟ ಆಗುತ್ತೆ, ನಾವು ಉತ್ತರ ಕೊಡೋಕ್ಕಾಗಲ್ಲ, ಇಷ್ಟೊಂದು ಲಾಸ್ ಆಫ್ ಪೇ ಆದರೆ ನೀನು ಒಂದು ಆಧರಿಸ್ಕೋಬೇಕು, ಇಲ್ಲಿ ಇದಾರಿಸ್ಕೋಬೇಕು ಅಂದರು. ನಾನು ಇಲ್ಲ ಸರ್ ಕಷ್ಟ ಆಗುತ್ತೆ, ಇದಾಗುತ್ತೆ, ಇನ್ನೊಂದು ಅವಕಾಶ ಕೊಡಿ ಸರ್ ಅಂತ. ಅವ್ರು ಹೇಳೋದು ಒಂದು ಅವಕಾಶ ಕೊಡ್ತೀನಿ, ಇನ್ನು 3 ತಿಂಗಳು ನೀನು 1 ದಿವಸನೂ ರಜೆ ಹಾಕದೆ ಕೆಲಸಕ್ಕೆ ಬಂದರೆ ನಾನು ರಿಟರ್ನ್ ಮಾಡ್ಕೋತೀನಿ, ಇಲ್ದ್ರೆ ಆಗಲ್ಲ ಅಂದರು. ನಾನು ಆಗಲೇ 6 ತಿಂಗಳು ಸೈನ್ ಮಾಡಿಬಿಟ್ಟಿದ್ದೆ ಸಿನಿಮಾ. ಅವ್ರು ಹೇಳಂಗಿರಲಿಲ್ಲ ಅದನ್ನ. ಸರಿ ಆಯ್ತು ಸರ್ ಅಂತ ನಾನು ಡಿಪಾರ್ಟ್ಮೆಂಟಿಗೆ ಬಂದು ನಮ್ಮ ಮ್ಯಾನೇಜರ್ ಒಬ್ಬರಿದ್ದರು, ವೆಂಕಟರಾಮಯ್ಯ ನಾಗರಾಜ್ ಅಂತ. ಅವ್ರಿಗೆ ಏನು ಹೇಳಿದ್ರು ಜನರಲ್ ಮ್ಯಾನೇಜರ್, ಸರ್ ಹಿಂಗೆ ಹೇಳಿದ್ದಾರೆ, ನೀವು ನನಗೊಂದು ಹೆಲ್ಪ್ ಮಾಡಬೇಕು. ಏನು? ನಾನು ರೆಸಿಗ್ನೇಷನ್ ಲೆಟರ್ ನಿಮಗೆ ಕೊಟ್ಟಿರ್ತೀನಿ, 3 ತಿಂಗಳೊಳಗೆ ನಾನು ವಾಪಸ್ ಬರಲಿಲ್ಲ ಅಂದರೆ ಇದನ್ನು ಸಬ್ಮಿಟ್ ಮಾಡಿ, ಸೇಫ್ ಬಂದರೆ ದಯವಿಟ್ಟು ನಾನು ವಾಪಸ್ ಕೊಡಿ. ಆಯ್ತು ರೀ ಅಂತ ಹೇಳಿದ್ರು. ಹೋಗಲೇ ಇಲ್ಲ ವಾಪಸ್ಸು. ಹಾಗೆ ನಾನು ಯಾವಾಗಲೂ ಪ್ರಾಕ್ಟಿಕಲಾಗಿ ಯೋಚನೆ ಮಾಡ್ತೀನಿ. ಐ ಡೋಂಟ್ ಗೆಟ್ ಕ್ಯಾರಿಡ್ ಅವೇ ಬೈ ಎನಿಥಿಂಗ್. ಯಾವುದೇ ಭ್ರಮೆಗಳಾಗಲಿ, ಆಸೆಗಳಾಗಲಿ, ಕನಸುಗಳಾಗಲಿ ಕಟ್ಕೊಳ್ಳಲ್ಲ ನಾನು. ಆವತ್ತಿನ ಜೀವನ ಏನಿದೆ ಆವತ್ತು. ಸೊ ಪ್ರಾಕ್ಟಿಕಲಾಗಿರ್ತೀನಿ. ಈ ಸಿನಿಮಾಲಿ ಇವತ್ತಿರ್ಬೋದು, ನಾಳೆ ಇಲ್ಲದೆ ಹೋಗ್ಬೋದು. ಸೊ ಕೆಲಸನೇ ಯಾಕೆ ಬಿಡಬೇಕು, ಕೆಲಸ ಇರಲಿ ಎಷ್ಟು ದಿನ ಇರುತ್ತೆ ಅಂತ. ಸೊ ಆ ನಂತರ ಬಿಟ್ಟಿದ್ದು ಕೆಲಸ.